ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಸ್ತೆಯಲ್ಲೇ ಪೊಲೀಸರು ಹಾಗೇನೆ ಕಳ್ಳರ ಮಧ್ಯೆ ಮಾರಾಮಾರಿ ನಡೆದಿದೆ. ಬಿಯರ್ ಬಾಟಲ್ ಇಂದ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ. ಧಾರವಾಡ ನಗರದಲ್ಲಿ ಇರಾನಿ ಗ್ಯಾಂಗ್ ಈ ತರ ಕೃತ್ಯವನ್ನ ಮಾಡಿರೋದು. ಪೊಲೀಸರು ಈ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ಅಂತ ಹೋಗಿದ್ರು. ಆ ಟೈಮ್ನಲ್ಲಿ ರಸ್ತೆಯಲ್ಲಿ ಪೊಲೀಸರು ಕಳ್ಳರ ಮಧ್ಯೆ ಮಾರಾಮಾರಿ ಆಗಿದೆ. ಸೊ ಇಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಕಳ್ಳರು ಬಿಯರ್ ಬಾಟಲ್ ನಿಂದ ತಮಗೆ ತಾವೇ ಇರ್ಕೊಂಡಿದ್ದಾರೆ. ಅಲ್ಲಿ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಕ್ ಹೋಗಿದ್ದಾರೆ. ಬೆಂಗಳೂರು ಪೊಲೀಸರ ಮೇಲೆ ಇರಾನಿ ಗ್ಯಾಂಗ್ ಈ ತರ ಹಲ್ಲೆ ಮಾಡಿರೋದು. ಬೆಂಗಳೂರಲ್ಲಿ ಕಳ್ಳತನ ಮಾಡಿತ್ತು ಈ ಇರಾನಿ ಗ್ಯಾಂಗ್. ಕಳ್ಳರನ್ನ ಹಿಡಿಯೋದಕ್ಕೆ ಮಫ್ತಿಯಲ್ಲಿ ಅಂತ ಪೊಲೀಸರು ಹೋಗಿದ್ರು. ಆ ಟೈಮ್ನಲ್ಲಿ ಬಿಯರ್ ಬಾಟಲ್ ಇಂದ ಚುಚ್ಕೊಂಡಿದ್ದಾರೆ ಕಳ್ಳರು. ಹಲ್ಲೆ ಮಾಡಿ ಈ ಇರಾನಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಗಾಯಾಳು ಪೊಲೀಸರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನೆ ನಡೆದಿರೋದು ಧಾರವಾಡದಲ್ಲಿ. ಬಟ್ ಇವರೆಲ್ಲ ಬೆಂಗಳೂರಿನ ಪೊಲೀಸರು. ಈ ಇರಾನಿ ಗ್ಯಾಂಗ್ ಅನ್ನ ಹಿಡಿಯಕ್ಕೆ ಅಂತ ಬೆಂಗಳೂರಿಂದ ಮಫ್ತಿಯಲ್ಲಿ ಇವ್ರು ಹೋಗಿದ್ರು ಧಾರವಾಡಕ್ಕೆ. ಇವ್ರು ಪೊಲೀಸರು ನಮ್ಮನ್ನು ಹಿಡಿಯಕ್ಕೆ ಬಂದಿದ್ದಾರೆ ಅಂತ ಇರಾನಿ ಗ್ಯಾಂಗಿಗೆ ಗೊತ್ತಾದ ತಕ್ಷಣ ಬಿಯರ್ ಬಾಟಲ್ ಇಂದ ಅವರು ಹಲ್ಲೆ ಮಾಡ್ಕೊಂಡಿದ್ದಾರೆ, ಅಂದ್ರೆ ಚುಚ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರ ಮೇಲೇನು ಹಲ್ಲೆ ಮಾಡಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಸಚಿವ ಅಶೋಕ್ ಹಾಗೇನೆ ಲಕ್ಷ್ಮಣ ಸವದಿ. ದೆಹಲಿಯಲ್ಲಿ ಸಿಟಿ ರವಿ ಕಚೇರಿ ಉದ್ಘಾಟನೆಗೆ ಅಂತ ಸಚಿವರು ತೆರಳಿರೋದು. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸಚಿವರುಗಳು ಹೊರಟಿದ್ದಾರೆ. ಸೊ ಇಲ್ಲಿ ಕೇವಲ ಪೂಜೆ ನೆಪದಲ್ಲಿ ಬೇರೆ ರಾಜಕಾರಣ ಮಾಡೋದಕ್ಕೆ ಒಂದು ನಾಯಕತ್ವ ಬದಲಾವಣೆ ಇರ್ಬೋದು, ಮತ್ತೊಂದು ಈಗ ಇನ್ನೇನು ಸಂಪುಟ ವಿಸ್ತರಣೆ ಆಗುತ್ತೋ, ಪುನರ್ರಚನೆ ಆಗುತ್ತೋ, ಯಾರೆಲ್ಲ ಹೊಸದಾಗಿ ಸೇರಿಸಬೇಕು, ತಮ್ಮ ಆಪ್ತರು ತಮ್ಮ ಹತ್ರ ಬಂದು ಯಾರೆಲ್ಲ ಲಾಬಿ ಮಾಡಿದ್ದಾರೆ, ಯಾರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು, ಈ ಎಲ್ಲ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತಾನೆ ಇದೊಂದು ನೆಪ ಹಿಡ್ಕೊಂಡು, ಅಂದ್ರೆ ಸಿಟಿ ರವಿ ಅವ್ರ ಕಚೇರಿಯನ್ನು ಉದ್ಘಾಟನೆ ಆಗ್ತಿದೆ, ಪೂಜೆ ಆಗ್ತಾ ಇದೆ, ಈ ನೆಪ ಹಿಡ್ಕೊಂಡು ಇವರೆಲ್ಲ ಹೋಗ್ತಾ ಇದ್ದಾರೆ ಅಂತಾನು ಚರ್ಚೆಗಳು ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ನಾಳೆ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ವೈ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸಂಸದರ ಸಭೆಯನ್ನ ಕರೆದಿದ್ದಾಳೆ. ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಿಗದಿಯಾಗಿದೆ. ಇಲ್ಲಿ ನಾಯಕತ್ವ ಬದಲಾವಣೆ ಗುಸುಗುಸು ಏನ್ ಬಿಜೆಪಿ ಪಕ್ಷದಲ್ಲಿ ನಡೀತಾ ಇದೆ ಜೋರಾಗಿದೆ. ಇದರ ಮಧ್ಯದಲ್ಲಿ ಸಂಸದರ ಸಭೆಯನ್ನ ಫಾರ್ ದ ಫಸ್ಟ್ ಟೈಮ್ ಕರೆದಿರೋದು. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಯಡಿಯೂರಪ್ಪನವರು ಈ ತರ ಸಭೆ ಕರೆದಿರೋದ್ರಿಂದ ಬಹುಶಃ ಈ ಬಗ್ಗೆ ಅಂತಂದ್ರೆ ಇವಾಗ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಬೇಕಾಗತ್ತೆ. ಮತ್ತೆ ಕೇಂದ್ರದಿಂದ ಏನೆಲ್ಲ ಅನುದಾನ ಬರಬೇಕು, ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ನು. ಸೊ ಈ ಎಲ್ಲದರ ಬಗ್ಗೆ ಮಾತಾಡಿ ಸಂಸದರನ್ನೂ ಕೂಡ ತಮ್ಮ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಸಿಎಂ ಬಿಎಸ್ವೈ ಈ ಸಭೆಯನ್ನ ನಿಗದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾರೆ. ಇಲ್ಲಿ ಸಂಸದರ ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ರಾಜ್ಯ ಸಂಸದರ ಸಭೆಯನ್ನ ಕರೆದಿರೋದು ಸಂಸದರ ವಿಶ್ವಾಸ ಗಳಿಸೋದಕ್ಕೆ. ಹಾಗಾದ್ರೆ ಯಡಿಯೂರಪ್ಪ ಅವರು ಮುಂದಾದ್ರ ಈ ನಾಯಕತ್ವ ಬದಲಾವಣೆ ಗುಸುಗುಸು ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲೇ ಈ ಸಭೆಯನ್ನ ಕರೆದಿರೋದ್ರಿಂದ, ಸಂಸದರನ್ನ ಬನ್ನಿ ಅಂತ ಮಾತುಕತೆ ಕರೆದಿರೋದ್ರಿಂದ ಅದು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಮಂತ್ರಿಮಂಡಲ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮಂತ್ರಿಮಂಡಲ ಕೆಡವುಕೊಳ್ತಾರೋ ಅದು ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಸತ್ ಹೋಗ್ಬಿಟ್ಟಿದೆ, ಇನ್ನೆರಡು ವರ್ಷ ಇದ್ರೆ ರಾಜ್ಯ ಹಾಳು ಮಾಡ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು ಅಂತ ಸಿಎಂ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಮಂತ್ರಿಮಂಡಲ ಇವರೇನು ಮಾಡ್ತಾರಾ ಅಥವಾ ಕೆಡವುತ್ತಾರಾ ಗೊತ್ತಾಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಲ್ಲಿ ವ್ಯಂಗ್ಯವಾಡಿರೋದು. ಅಷ್ಟೇ ಅಲ್ಲ, ಸರ್ಕಾರ ಇಲ್ಲ ರಾಜ್ಯದಲ್ಲಿ, ಸತ್ ಹೋಗ್ಬಿಟ್ಟಿದೆ, ಇನ್ನೊಂದು 2 ವರ್ಷ ಇವ್ರುಗಳೇ ಇದ್ರೆ ಅಲ್ಲಿಗೆ ಮುಗದೇ ಹೋಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯವರು ಜವಾಬ್ದಾರಿಕವಾಗಿ ಮಾತಾಡ್ತಿಲ್ಲ. ಮುಂದಿನ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಸುಮ್ಮನೆ ರಾಜಕೀಯ ನನಗೆ ಮೊಬೈಲ್ ಒಂದಿರೋ ಇನ್ಫಾರ್ಮೇಶನ್ ಮೇಲೆ ಹೇಳಿದ್ದೆ ನಾನು. ಅವನೇ ಉಳ್ಕೊಳ್ಳಿ ನಮಗೆ. ಬಟ್ ಏನು ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿ ಅಲ್ಲ.
ಹೋಗಿ ಕೆಲಸ ಮಾಡೋರು ಬರಲಿ ಅಂತ ನಮ್ದು ಅಷ್ಟೇ. ಎರಡೆರಡು ಕಡೆ ರಮೇಶ್ ಜಾರಕಿಹೊಳಿ ಒಂದು ಮನೆಯಲ್ಲಿ ಇವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಏನಂತ ಕರೆಯೋದನ್ನ ಬಹಳ ಗಟ್ಟಿಯಾಗಿರೋ ಮಡಕೆ ಅಂತ ಕರಿಬೇಕಾ? ಹೊರಗಡೆ ಸಿದ್ದರಾಮಯ್ಯವರು ಜವಾಬ್ದಾರಿಕವಾಗಿ ಮಾತಾಡ್ತಿಲ್ಲ. ಮುಂದಿನ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಸುಮ್ಮನೆ ರಾಜಕೀಯ ಪ್ರೇರಿತ. ನನಗೆ ಮೊಬೈಲ್ ಬಂದಿರೋ ಇನ್ಫಾರ್ಮೇಶನ್ ಮೇಲೆ ಹೇಳಿದ್ದೆ ನಾನು. ಅವನೇ ಉಳ್ಕೊತೀನಿ ಉಳ್ಕೊಳ್ಳಿ, ನಮಗೆ ಬಟ್ ಏನು ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿ ಅಲ್ಲ, ಹೋಗಿ ಕೆಲಸ ಮಾಡೋರು ಬರಲಿ ಅಂತ ನಮ್ದು ಅಷ್ಟೇ. ಎರಡೆರಡು ಕಡೆ ರಮೇಶ್ ಜಾರಕಿಹೊಳಿ ಒಂದು ಮನೆಯಲ್ಲಿ ಇವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಏನಂತ ಕರೆಯೋದನ್ನ ಬಹಳ ಗಟ್ಟಿಯಾಗಿರೋ ಮಡಕೆ ಅಂತ ಕರಿಬೇಕಾ? ಇದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವ್ರ ಮಾತು. ರಾಜ್ಯದಲ್ಲಿ ಸರ್ಕಾರ ಎಲ್ಲ ಸತ್ತೋಗ್ಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು 2 ವರ್ಷ ಇವರೇ ಇದ್ರೆ ರಾಜ್ಯವನ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಬಿಡ್ತಾರೆ. ಇವ್ರೇನು ಮಂತ್ರಿಮಂಡಲ ಮಾಡ್ತಾರೋ ಇಲ್ವಾ ಕೆಡುತ್ತಾರೋ ಒಂದು ಅರ್ಥ ಆಗ್ತಿಲ್ಲ ಅಂತ ಪರೋಕ್ಷವಾಗಿ ವ್ಯಂಗ್ಯ ಮಾಡಿರೋದು. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನು ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇದೆ, ಅದೇನು ವಿಸ್ತರಣೆ ಮಾಡ್ತಾರೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೋ, ಅವ್ರ ಮಧ್ಯದಲ್ಲೇ ಲಾಬಿ ಆಗ್ತಾ ಇದೆ. ನಾಯಕತ್ವ ಬದಲಾವಣೆಗೆ ಇಲ್ಲೂ ನಾಯಕರು ಕೆಲವೊಬ್ರು ಆಗ್ರಹ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕುತ್ಕೊಂಡು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಿಷ್ಟು ಲಾಬಿ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬಿಜೆಪಿಯಲ್ಲಿ ಆಗ್ತಿರುವಂತ ಬೆಳವಣಿಗೆ ಬಗ್ಗೆ ಸಿದ್ದರಾಮಯ್ಯ ಈ ತರ ವ್ಯಂಗ್ಯ ಮಾಡಿದ್ದಾರೆ. ದೆಹಲಿಯಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಯಾಕಂದ್ರೆ ಸಿ.ಟಿ. ರವಿ ಅವರ ಕಚೇರಿ ಏನು ಉದ್ಘಾಟನೆ ಇದೆ, ಪೂಜೆ ನೆಪದಲ್ಲಿ ಅಶೋಕ್ ಇರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, ಹೀಗೆ ಬೇರೆ ಬೇರೆ ನಾಯಕರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ಇದರ ಹಿಂದಿನ ಉದ್ದೇಶ ಏನಿದೆ ಅದು ಬೇರೆ ಇದೆ. ಅದು ರಾಜಕಾರಣನೇ ಇರೋದು, ಒಂದು ಪೊಲಿಟಿಕಲ್ ಗೇಮ್ಗೋಸ್ಕರನೇ ಈ ತರ ಅವ್ರು ಹೋಗ್ತಿರೋದು. ಆದ್ರೆ ನೆಪ ಮಾತ್ರ ಪೂಜೆದ್ ಹೇಳ್ತಾ ಇದ್ದಾರೆ ಅಂತ. ಸೊ ಇನ್ನೊಂದು ಕಡೆ ಇದು ಎಲ್ಲ ಏನು ಆಗ್ತಾ ಇದೆ ಬೆಳವಣಿಗೆ ಬಿಜೆಪಿಲಿ, ಈ ನಾಯಕತ್ವ ಬದಲಾವಣೆ ಅದರಲ್ಲೂ ಇಂಪಾರ್ಟೆಂಟ್. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಇವತ್ತು ಸಿಎಂ 2 ಬಾರಿ ಮಲೆ ಮಹದೇಶ್ವರನ ದರ್ಶನ ಪಡ್ಕೊಂಡು ಅಲ್ಲಿನ ಅರ್ಚಕರಿಂದ ಇವತ್ತು ಸಂಕಲ್ಪ ಮಾಡಿಸಿದ್ದಾರೆ. ಅಂದ್ರೆ ಅವರೇ ಅಧಿಕಾರದಲ್ಲಿ ಇನ್ನು 2.5 ವರ್ಷ ಇರಬೇಕು ಅಂತ ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಬಹುಶಃ ಬಿಜೆಪಿ ಪಕ್ಷದಲ್ಲಿ ಆಗ್ತಿರುವಂತ ನಾಯಕತ್ವ ಬದಲಾವಣೆ ಕೂಗೇನಿದೆ ಅದು ಸಿಎಂ ಗಮನಕ್ಕೆ ಬಂದಿದೆ. ಹಾಗಾಗಿ ದೇವರ ಮೊರೆ ಹೋಗಿದ್ದಾರೆ ಅನ್ನೋದು ಈ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಕ್ಷಣ, ಡೆವಲಪ್ಮೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್. ಅಶೋಕ್ ಮತ್ತೆ ಲಕ್ಷ್ಮಣ ಸವದಿ ಹೊರಟಾಗ ನಾವು ಕೇಳಿಸ್ಕೊಂಡ್ವಿ ಏನ್ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಒಂದಿಷ್ಟು ಕ್ಯೂರಿಯಾಸಿಟಿ ಆಗ್ತಾ ಇದೆ. ಅಂದ್ರೆ ಸಿ.ಟಿ. ರವಿ ಅವ್ರ ಕಚೇರಿ ಉದ್ಘಾಟನೆ ಪೂಜೆ ನೆಪದಲ್ಲಿ ಇವರೆಲ್ಲ ಹೋಗ್ತಾ ಇದ್ದಾರೆ, ಬಟ್ ಇನ್ಸೈಡ್ ಪಾಲಿಟಿಕ್ಸ್ ಬೇರೆ ಇದೆ ಅಂತ. ಸೊ ಏನ್ ಬೆಳವಣಿಗೆ ಆಗ್ತಾ ಇದೆ ದೆಹಲಿಯಲ್ಲಿ? ಹಂಗಾದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಚಿವ ಅವರ ಆಪ್ತರಾಗಿರುವಂತಹ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನವನ್ನ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಮೇಲೆ ಒತ್ತಡ ಇರಲಿಕ್ಕೆ, ಜೊತೆಗೆ ಮುಖ್ಯಮಂತ್ರಿಯಿಂದ ಆ ಕೆಲಸ ಆಗಲ್ಲ ಎನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರ ಕಡೆಯಿಂದ ಹೇಳಿಕೆಗೋಸ್ಕರ ಬಂದಿದ್ದಾರೆ. ಅವರು ಈಗ ಸಚಿವ ಸಂಪುಟದ ಪುನರಚನೆ ಅಥವಾ ವಿಸ್ತರಣೆ ದೃಷ್ಟಿಯಿಂದ ಅವರು ಬಂದಿದ್ದಾರೆ ದೆಹಲಿಗೆ. ಅದೇ ರೀತಿ ಈಗ ಅಶೋಕ್ ಬಂದಿದ್ದಾರೆ. ಅವರು ಅವ್ರ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಲಕ್ಷ್ಮಣ್ ಸವದಿ ಅವ್ರ ಸ್ಥಾನದ ಬಗ್ಗೆ ಕೂಡ ಏನೋ ಅನುಮಾನಗಳು ವ್ಯಕ್ತ ಆಗ್ತಾ ಇದಾವೆ. ಹಾಗಾಗಿ ಅವರು ಕೂಡ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಬರ್ತಿದ್ದಾರೆ. ಸೊ ಹೀಗೆ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅಥವಾ ಸ್ಥಾನ ಪಡ್ಕೊಳ್ಳಿಕ್ಕೆ ಬರ್ತಿರುವಂತವ್ರೆಲ್ಲರೂ ಕೂಡ ಸಿ.ಟಿ. ರವಿ ಅವರ ಕಚೇರಿ ಪೂಜೆ ನೆಪದಲ್ಲಿ ಬರ್ತಿದ್ದಾರೆ. ಆದ್ರೆ ಅವರ ಪ್ರಮುಖವಾದಂತಹ ಉದ್ದೇಶ ಅಥವಾ ಹಿಡನ್ ಅಜೆಂಡಾ ಏನಂತಂದ್ರೆ ಇಲ್ಲಿ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಹೈಕಮಾಂಡ್ ನಾಯಕರಿಗೆ ಮನವೊಲಿಸೋದು ಅದು ಆಗಿದೆ. ಹಾಗಾಗಿ ಇಲ್ಲಿ ಬಂದು ಕೂಡ ಶಾಸಕರು ಸಭೆ ಮಾಡುವಂತ ಸಾಧ್ಯತೆಗಳಿದಾವೆ. ಪರಸ್ಪರ ಅವ್ರಿಗೆ ಬೇಕಾದಂತವ್ರನ್ನ ಭೇಟಿ ಮಾಡಿ ಅವ್ರದೇ ಆದ ರೀತಿಯಲ್ಲಿ ಲಾಬಿ ನಡೆಸುವಂತಹ, ಒತ್ತಡ ಏರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ. ಎಲ್ಲದಕ್ಕೂ ಪೂಜೆ ಒಂದು ನೆಪ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ದೆಹಲಿಗೆ ಸಚಿವರುಗಳು ತೆರಳಿದ್ದಾರೆ. ಆಲ್ರೆಡಿ ರಮೇಶ್ ಜಾರಕಿಹೊಳಿ ಅಲ್ಲೇ ಇದ್ದಾರೆ, ಬೀಡು ಬಿಟ್ಟಿದ್ದಾರೆ. ಸೊ ಅವರು ಸಿ.ಪಿ. ಯೋಗೇಶ್ವರ್ ಪರವಾಗಿ ಅಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಕಡೆ ನಾವೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಯಡಿಯೂರಪ್ಪನವರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಸಿ.ಪಿ. ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನು ನೀಡೋದು ಅಂತ. ಯಾಕಂದ್ರೆ ತುಂಬಾ ಜನ ಲಾಬಿ ಮಾಡ್ತಿರೋದು, ಯೋಗೇಶ್ವರ್ ಅವರು ಬಿಜೆಪಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಬೇರೆ ಪಕ್ಷದಿಂದ ಶಾಸಕರು ಬಂದಾಗ ಸರ್ಕಾರ ರಚನೆಗೆ ಕಾರಣ ಆದ್ರು, ಅವ್ರನ್ನೆಲ್ಲ ಅವರು ಪ್ರೊಟೆಕ್ಟ್ ಮಾಡಿದ್ರು ಅಂತ. ಸೊ ಹಾಗಾಗಿ ಅವರಿಗೊಂದು ಅಧಿಕಾರ ಕೊಡಲೇಬೇಕು ಅಂತ. ಸೊ ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದಿಷ್ಟು ಜನರ ಪರವಾಗಿ ಲಾಬಿ ಮಾಡೋದಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಮತ್ತೆ ಮೂಲ ಬಿಜೆಪಿಗರು ಒಂದಿಷ್ಟು ಜನ ರಮೇಶ್ ಜಾರಕಿಹೊಳಿ ಹತ್ರನೇ ಹೋಗಿ ನಾವು ಆಕಾಂಕ್ಷಿಗಳು, ನಮ್ಮ ಪರವಾಗೂ ನೀವು ಶಿಫಾರಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಇವಾಗ ರಮೇಶ್ ಜಾರಕಿಹೊಳಿ ಯಾರ್ಯಾರ ಪರವಾಗಿ ಲಾಬಿ ಮಾಡ್ತಾರೆ, ಯಾರ ಹತ್ರ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ.
ಇನ್ನೊಂದು ಕಡೆ ಈಶ್ವರಪ್ಪ ಸೇರಿದಂತೆ ಬೇರೆ ಬೇರೆ ನಾಯಕರು ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಅವರು ಕೇಳ್ತಿರೋದು ನಾಯಕತ್ವ ಬದಲಾವಣೆ ಆಗಬೇಕು ಅಂತ. ಕೊರೋನಾ ಸಂಕಷ್ಟದಲ್ಲಿ ಪಿಂಚಣಿದಾರರ ಬವಣೆ ಇದೆ. ನಿವೃತ್ತಿ ವೇತನ ಸಿಗದೆ ಕಚೇರಿಯಿಂದ ಕಚೇರಿಗೆ ಪಾಪ ಅಲ್ದಾಟ ಮಾಡ್ತಾ ಇದ್ದಾರೆ. ಅನುದಾನಿತ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಪೆನ್ಷನ್ ಸಿಗ್ತಾ ಇಲ್ವಂತೆ. ಕೊರೋನಾ ಸಂಕಷ್ಟದಲ್ಲಿ ಪಿಂಚಣಿದಾರರ ಬವಣೆ ಇದು. ನಿವೃತ್ತಿ ವೇತನ ಸಿಗದೆ ಕಚೇರಿಯಿಂದ ಕಚೇರಿಗೆ ಪಾಪ ಅಲ್ದಾಟ ಮಾಡ್ತಾನೆ ಇದ್ದಾರೆ. ಸರಿಯಾಗಿ ಯಾರು ರೆಸ್ಪಾಂಡ್ ಮಾಡಲ್ಲ. ತಮಗೆ ಬೇಕಾದಂತ ದುಡ್ಡು ಅವರಿಗೆ ಸಿಗ್ತಾ ಇಲ್ಲ, ಪೆನ್ಷನ್ ಸಿಗ್ತಾ ಇಲ್ಲ ಅಂತ ಈಗ ಆರೋಪವನ್ನ ಅವರು ಮಾಡ್ತಾ ಇದ್ದಾರೆ. 8 ರಿಂದ 11 ಸಾವಿರ ರೂಪಾಯಿ ಪಿಂಚಣಿ ಪಡೆಯೋದಕ್ಕೂ ಪಾಪ ಪರದಾಟ ಪಡಬೇಕು ಅಂತ ಪರಿಸ್ಥಿತಿ. ಈ ಕೊರೋನಾ ಬಂದ ಮೇಲೆ ಏನೇನು ಸಮಸ್ಯೆ ಯಾರ್ಯಾರಿಗಾಗಿದೆ, ಯಾವ್ಯಾವ ಕ್ಷೇತ್ರದವ್ರಿಗಾಗಿದೆ ಅಂತ ನಮಗೂ ಗೊತ್ತಿದೆ. ಬಟ್ 6 ತಿಂಗಳಾದ್ರೂ ಕೂಡ ನಿವೃತ್ತಿ ವೇತನ ಅಂದ್ರೆ ನಿವೃತ್ತಿ ಲೈಫನ್ನ ಅವ್ರು ಕಳೀತಾ ಇರ್ತಾರೆ. ಈ ಪೆನ್ಷನ್ ದುಡ್ಡು ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 6 ತಿಂಗಳಿಂದ ಪಾಪ ಸಿಕ್ಕಿಲ್ಲ ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಪೆನ್ಷನ್ ಪಡ್ಕೊಳ್ತಿದ್ದಾರೆ ಅಂದ್ರೆ ವಯಸ್ಸಾಗಿರುತ್ತೆ. ಆ ಪೋಷಕರನ್ನು ನೋಡ್ಕೊಳ್ದೆ ಮಕ್ಕಳು ಪಾಪ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ಮಕ್ಕಳು ಹಂಗಲ್ಲ, ಅವ್ರು ಇರೋದಿಲ್ಲ, ಪೆನ್ಷನ್ ದುಡ್ಡು ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ಮೆಡಿಸಿನ್ ಅಂತೆಲ್ಲ ಕಾಲಕ್ಕೆ ಅದು ತಗೊಳ್ಳೇಬೇಕಾಗುತ್ತೆ ದುಡ್ಡು ಕೊಟ್ಟು. 6 ತಿಂಗಳಿಂದ ಇವ್ರಿಗೆ ಪೆನ್ಷನ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಗ ಅವ್ರ ಸಮಸ್ಯೆನ ಅವ್ರು ಹೇಳ್ಕೊಂಡ್ರು ಕೂಡ ಪಾಪ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿದ್ರು ಕೂಡ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಮತ್ತೆ ಬೇಜಾರಾಗಿದ್ದಾರೆ ಅವರು. ಕರೆಕ್ಟಾಗಿ ಸಂಬಳ ಬರ್ತಾ ಇರಲಿಲ್ಲ, ಪೆನ್ಷನ್ನು ಕೂಡ ಬರ್ತಾ ಇರಲಿಲ್ಲ. ನಮಗೆ ಇವಾಗ 7 ತಿಂಗಳಿಂದ ಬಂದಿಲ್ಲ, 8 ತಿಂಗಳಿಂದ ಬಂದಿಲ್ಲ, 1 ವರ್ಷದಿಂದ ಬಂದಿಲ್ಲ. ಈ ಥರ ಸಮಸ್ಯೆಗಳಿದೆ. ಆದ್ದರಿಂದ ನಮ್ಗೆ ಆ ಸಮಸ್ಯೆನ ಬಗೆಹರಿಸ್ಕೊಟ್ರೆ ನಾವು ಸ್ವಲ್ಪ, ಯಾಕೆಂದರೆ ಮಕ್ಕಳು ಮನೆಯಲ್ಲಿ ಇರಲ್ಲ, ಅವ್ರನ್ನ ಮೇಲೆ ಡಿಪೆಂಡ್ ಆಗಕ್ಕೆ ನಾವು ಆಗಲ್ಲ. ಯಾಕೆಂದರೆ ನಮ್ಮ ಪೆನ್ಷನಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು. ನಾನು ಕ್ಯಾನ್ಸರ್ ಪೇಷಂಟು, ಈ 3 ಇಯರ್ಸ್ ಆಯಿತು ನಾನು ಆಪ್ರೇಷನ್ ಆಗಿ. ಈಗ ಮಗ ಬಿಟ್ಟೋಗಿದ್ದಾನೆ. ಇವಾಗ ನಾವೇ ನಮ್ಮ ಪೆನ್ಷನಲ್ಲಿ ನಾವು ಜೀವನ ಮಾಡಬೇಕು. ಹೇಗೆ ಮಾಡಬೇಕು? ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಅದೇನೆಂದರೆ 3 ತಿಂಗಳಿಗೊಂದ್ಸಲ, 4 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ಈ ಥರ ಬರ್ತಾ ಇದೆ. ಯಾವಾಗ ಕೇಳಿದ ಬಿ ಇ ಆಫೀಸಲ್ಲಿ ಅಲಾಟ್ಮೆಂಟ್ ಇಲ್ಲ ಅಂತಾರೆ, ಡಿ ಡಿ ಆಫೀಸಲ್ಲಿ ಕೇಳಿ ಅಂತಾರೆ. ಡಿ ಡಿ ಆಫೀಸ್ಗೆ ಹೋದರೆ ನಮಗೆ ಇದು ಅನುದಾನ ಬಂದಿಲ್ಲ ಅಂತಾರೆ. ಈಗ ಯಾರನ್ನೋ ಕೇಳೋಕ್ಕೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರೀ ಪ್ರೈಮರಿ ಅಂತ ನಾವು ಎಡೆಡ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಆದರೆ ಇತ್ತಿತ್ತಲಾಗಿ ರಿಟೈರ್ ಆದ ತಕ್ಷಣ, ನಿವೃತ್ತಿ ಆದ ತಕ್ಷಣ ನಿವೃತ್ತಿ ವೇತನನ ಈ ಟೈಪಾಗಿ ಹಾಕಾಕ್ಬಿಟ್ಟೈತಿ. ನಮ್ಗೆ ಬರೋದೇ ಇಲ್ಲ. ಕೆಲವೊಬ್ರು 6 ತಿಂಗಳದ್ದು ಬರೋಲ್ಲ, ಕೆಲವೊಬ್ರು 3 ತಿಂಗಳು ಬರೋಲ್ಲ. 3 ತಿಂಗಳದ್ದು ಆದರೂ ಸಹಿತ ಅಲ್ಲೇ ಬಿ ಆಫೀಸಿಂದನೇ ಡಿ ಡಿ ಪಿ ಆಫೀಸಿಗೆ ಹೋಗಬೇಕು, ಡಿ ಡಿ ಪಿ ಆಫೀಸಿಂದನೇ ಟ್ರೆಜರಿ ಆಫೀಸಿಗೆ ಹೋಗೋದು. ಹಿಂಗೆ ಒಟ್ಟು ಅಲಮಾರಿ ಟೈಪ್ ನಾವು ಅಡ್ಡಾಡ್ದಾಗ್ಬಿಟ್ಟಿವಿ. ನಮ್ಮ ಇಲಾಖೆಯಿಂದ ನರ್ಸರಿ ಸ್ಕೂಲ್, ಅದರಲ್ಲೂ ಏಡೆಡ್ ಸ್ಕೂಲಲ್ಲಿ ಕೆಲಸ ಮಾಡಿದೆ. ಸುಮಾರು 10-15 ವರ್ಷ ಹಿಂದೆ ರಿಟೈರ್ ಆಗಿದೆ. ಒಂದು 800ಕ್ಕೂ ಮೇಲ್ಪಟ್ಟ ಟೀಚರ್ಸ್ಗಳಿಗೆ ಪೆನ್ಷನ್ಸ್ನು ತಿಂಗಳಿಗೆ ಬರ್ತಾ ಇಲ್ಲ, 3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ದಾರೆ. ಮತ್ತು ಈ ವರ್ಷ ಸ್ವಲ್ಪ ವಿಳಂಬ ಆಗಿದೆ ಎಂದು ಒಂದು ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಸಂಬಂಧವಾಗಿ ಒಂದು ಧಾರವಾಡ ಮತ್ತು ಇತರ ಜಿಲ್ಲೆಗಳಿಂದ ಒಂದು 40ರಿಂದ 50 ಮಹಿಳೆಯರು ಬಂದು ಇವತ್ತು ಭೇಟಿಯಾಗಿದ್ದಾರೆ. ಅದನ್ನು ನಾವು ಕೂಡಲೇ ಅವ್ರ ಮುಂದೆ ನಮ್ಮ ಅಕೌಂಟ್ಸ್ ಆಫೀಸರ್ ಕರೆಸಿ ಚೆಕ್ ಮಾಡಿದ್ದೀನಿ. ಸ್ವಲ್ಪ ಗ್ರ್ಯಾಂಟ್ ತೊಗೊಳ್ಳೋದ್ರಲ್ಲಿ ಲೇಟ್ ಆಗಿದೆ, ಆ ರೀತಿ ಆಗಿರ್ತದೆ. ಇನ್ನು ಮುಂದೆ ಆ ರೀತಿ ವಿಳಂಬ ಆಗದೆ ನೋಡಿಕೊಳ್ಳಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗೋದು. ಆ ಆಶ್ವಾಸನೆ ಅವರಿಗೆ ಮಾತಾಡಿ ನೀಡಿದ್ದೇನೆ. ಖಂಡಿತ ನಾನು ಅದನ್ನು ಫಾಲೋ ಮಾಡಿ ಸಾಲ್ವ್ ಮಾಡ್ತೀನಿ. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಆಗಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಆಗ್ತಾ ಇದೆ. ಯಾಕಂದ್ರೆ ಇವರು ಲಿಂಗಾಯತರಾದ್ರೂ ಕೂಡ SC ಅಂತ ಪ್ರಮಾಣ ಪತ್ರ ಬಳಕೆ ಮಾಡ್ಕೊಂಡಿದ್ದಾರಂತೆ. ಇಂಥದೊಂದು ಗಂಭೀರ ಆರೋಪ ಯಾರ ಮೇಲೆ ಕೇಳಿ ಬಂದಿರೋದು, ಯಾರ ಕುಟುಂಬದ ಮೇಲೆ ಕೇಳಿ ಬಂದಿರೋದು ಅಂದ್ರೆ MLC ಮಹಂತೇಶ್ ಕವಟಗಿಮಠ ಫ್ಯಾಮಿಲಿ ಮೇಲೆ ಈ ತರ ಆರೋಪ ಮಾಡಲಾಗ್ತಾ ಇದೆ. ಮಹಂತೇಶ್ ಕವಟಗಿಮಠ ಸಹೋದರನಿಂದ ಈ ತರ ಅಕ್ರಮ ಆಗಿದೆಯಂತೆ. ಚಿಕ್ಕೋಡಿ ಪುರಸಭೆ ಉಪಾಧ್ಯಕ್ಷರಾಗಿದ್ದಾರೆ ಸಂಜಯ್. ಎಲೆಕ್ಷನ್ಗಾಗಿ SC ಅಂತ ನಕಲಿ ಪ್ರಮಾಣ ಪತ್ರ ಬಳಕೆ ಮಾಡಿದ್ದಾರೆ ಅಂತ ಆರೋಪದ ಮಾತುಗಳು ಕೇಳಿ ಬರ್ತಾ ಇರೋದು. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಮೀಸಲು ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾವು SC ಅಂತ ಮೀಸಲು ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ, ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ ಸಂಜಯ್. ದೂರು ಸಲ್ಲಿಸಿದ್ರು ಕೂಡ ಚುನಾವಣೆಯನ್ನ ಅಧಿಕಾರಿಗಳು ನಡೆಸಿದ್ರು. ಅಕ್ರಮ ಪ್ರಶ್ನಿಸಿ ಈಗ ಪ್ರಭಾಕರ್ ಕೋರೆ ಹೈಕೋರ್ಟ್ ಮೊರೆ ಹೋಗಿದ್ರು. ಸಂಜಯ್ ಕವಟಗಿಮಠ ಆಡಳಿತ ಮಂಡಳಿ ಸದಸ್ಯತ್ವ ರದ್ದು ಮಾಡಬೇಕು ಅಂತ ಈಗ ಬಂಧನ ಭೀತಿಯಿಂದ ತಲೆ ಮರೆಸ್ಕೊಂಡಿದ್ದಾರೆ ಸಂಜಯ್ ಕವಟಗಿಮಠ ಅಂತ ಗೊತ್ತಾಗಿದೆ. ನವೆಂಬರ್ 10ನೇ ತಾರೀಕು ಆದೇಶವನ್ನು ಮಾಡಿತ್ತು ಧಾರವಾಡ ಹೈಕೋರ್ಟ್ ಸದಸ್ಯತ್ವ ರದ್ದು ಮಾಡಿ ಅಂತ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ ವಜಾ ಮಾಡಿತ್ತು. ಈಗ ಬಂಧನ ಭೀತಿಯಿಂದ ತಲೆ ಮರೆಸ್ಕೊಂಡಿದ್ದಾರೆ ಸಂಜಯ್ ಕವಟಗಿಮಠ. ಈಗ ಜಾತಿ ಆಕ್ಚುಲ್ ಆಗಿ ಅವರು ಲಿಂಗಾಯತರು, ಬಟ್ ಮೀಸಲು ಕ್ಷೇತ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕೋಆಪರೇಟಿವ್ ಸೊಸೈಟಿಗೆ
ಈ ತರ ನಕಲಿ ಪ್ರಮಾಣ ಪತ್ರವನ್ನ ಮಾಡಿದ್ದಾರೆ. ನಾವು SC ಅಂತ ಹೇಳ್ಬಿಟ್ಟು ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡಿ ಪ್ರಭಾಕರ್ ಕೋರೆ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನಿಂದ ಈಗ ಸದಸ್ಯತ್ವ ರದ್ದು ಮಾಡಬೇಕು ಅಂತ ಮುಂಚೆನೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಅದೇನ್ ಪ್ರಭಾವಕ್ಕೆ ಒಳಗಾಗಿದ್ರೋ ಗೊತ್ತಿಲ್ಲ. ಚುನಾವಣೆ ಅಂತೂ ಮಾಡಿದ್ದಾರೆ. ಚುನಾವಣೆ ಮಾಡಿದ್ಮೇಲೆ ಅಫ್ಕೋರ್ಸ್ ಪ್ರಭಾವ ಬೀರಿರ್ತಾರಲ್ವ ಸಂಜಯ್ ಕವಟಗಿಮಠ, ಅವರೇ ವಿನ್ ಆಗಿದ್ದಾರೆ. ಸೊ ಇದೀಗ ಅಕ್ರಮ ಆಗಿದೆ ಅಂತ ಯಾವಾಗ ಪ್ರಭಾಕರ್ ಕೋರೆ ಕೋರ್ಟ್ ಮೆಟ್ಲು ಹತ್ತಿದ್ರು, ಕೋರ್ಟ್ ಅದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಚೆಕ್ ಎಲ್ಲ ಮಾಡಿದ ಮೇಲೆ ಗೊತ್ತಾಯ್ತು ಹೌದು ಇಲ್ಲಿ ಅಕ್ರಮ ಆಗಿದೆ, ಫೇಕ್ ಡಾಕ್ಯುಮೆಂಟ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಸದಸ್ಯತ್ವ ರದ್ದು ಮಾಡಿ ಇಮ್ಮಿಡಿಯೇಟ್ ಆಗಿ ಅಂತ ಹೇಳಿದೆ. ಮತ್ತೆ ನಿರೀಕ್ಷಣಾ ಜಾಮೀನಿಗೆ ಏನ್ ಸಂಜಯ್ ಕವಟಗಿಮಠ ಹಾಕೊಂಡಿದ್ರು ಅದನ್ನು ಕೂಡ ರಿಜೆಕ್ಟ್ ಮಾಡಿರೋದ್ರಿಂದ ಈಗ ಬಂಧನ ಭೀತಿಯಿಂದ ಅವರು ತಲೆಮರೆಸ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯ ದೇಶ ವಿದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೀವು ಕೂತಲೇ ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಆಗಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಔರಂಗಾಬಾದ್ನಲ್ಲೊಂದು ವರ್ಲ್ಡ್ ಟಾಯ್ಲೆಟ್ ಕಾಲೇಜ್ ಇದೆ. 2018ರಲ್ಲಿ ಜಾಗರಣ ಪೆಹಲ್ ಹಾಗೂ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಸಹಯೋಗದೊಂದಿಗೆ ಇದನ್ನು ಆರಂಭಿಸಿದ್ದು ರೆಕಿಟ್ ಬೆಂಕಿಸರ್. ಇದರ ಉದ್ದೇಶ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ತರಬೇತಿ ನೀಡೋದು ಹಾಗೂ ಪುನರ್ವಸತಿಯನ್ನ ಕಲ್ಪಿಸೋದು. ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಹೋದ ವಿಜಯ್ ರೀತಿ ಹಲವರು ಇಂಥದೊಂದು ಕಾಲೇಜಿನ ಬಗ್ಗೆ ಹೇಳ್ತಾ ಇದ್ದಾರೆ. मेरा नाम विजय टाक है। मैं वहाँ पर पहली बार गया तो मुझे ऐसा लगा देख के, अरे वर्ल्ड टॉयलेट कॉलेज बोले तो कॉलेज ऐसा पहली बार सुनने में अजोबगरीब लगा। टॉयलेट कॉलेज ये ऐसा लगने ऐसा भी होता है क्या, टॉयलेट कॉलेज है? तो वहाँ पे जाने के बाद देखा तो सब अच्छा लगा और एक मन में वो हुआ कि नहीं यहाँ मुझे ट्रेनिंग लेनी चाहिए। कोई काम करना है तो वहाँ पे जाके हम डायरेक्ट काम करते थे, तो सेफ्टी किट यूज़ नहीं करते थे। वहाँ जाने के बाद पता चला कि हमें हैंड ग्लोव्स पहनने चाहिए। समझो सीवर में उतरना है तो एक जैकेट था, वो सेफ्टी किट का जैकेट वो दिया गया, गम बूट दिए गए। फिर वो पहनने के बाद सीवर में उतरा तो कुछ भी वो नहीं हुआ, तो उससे और अपनी गंदगी से और अपना संपर्क नहीं हुआ। तो इसे वो उतारने के बाद सिर्फ उसे वॉश कर लिया और उस पर सैनिटाइज़र कर लिया तो एकदम क्लीन। मुझे भी कुछ उससे वो नहीं हुआ, नहीं तो ऐसा लगता था जब खाना खाने बैठते थे तो याद आती थी तो खाना खाने को मन नहीं करता था। What we actually did in the World Toilet College was brought them in, and over a 5-day period we were able to train them on several things. Train them on hygiene, train them on how to make sure that sanitation is done the right way, make them understand what their rights are basically as Indian citizens. So at the end of this we were able to kind of place them with some really benevolent companies in housekeeping jobs, in cleaning jobs, in hospitals, in hotels and so on and so forth. And I'm really happy that till the end of 2019, very early 2020, before COVID started, we had trained and rehabilitated and placed in jobs 5,000 plus manual scavengers in Aurangabad, Bombay and Pune. ನವೆಂಬರ್ 26 ಕ್ಷೀರ ಕ್ರಾಂತಿಯ ಹರಿಕಾರ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನ. ಈ ದಿನವನ್ನು ರಾಷ್ಟ್ರೀಯ ಕ್ಷೀರ ದಿನವನ್ನಾಗಿಯೂ ಆಚರಣೆ ಮಾಡಲಾಗ್ತಾ ಇದೆ. ಈ ಆಚರಣೆಗಾಗಿ ಅಮೂಲ್ ಫೇಸ್ಬುಕ್ ಲೈವ್ನಲ್ಲಿ 15 ಗಂಟೆ ಲೈವ್ ಕುಕಥಾನ್ ಆಯೋಜನೆ ಮಾಡಿದೆ. ಎಲ್ಲಾ ರಾಜ್ಯಗಳ ಪಾಕ ಪ್ರವೀಣರು ತಮ್ಮ ರಾಜ್ಯಗಳ ಹಾಲಿನ ಉತ್ಪನ್ನಗಳ ಖಾದ್ಯ ತಯಾರು ಮಾಡ್ತಾ ಇದ್ದಾರೆ. ಬೆಳಗ್ಗೆ 6ಕ್ಕೆ ಆರಂಭವಾಗಿರುವಂತಹ ಈ ಕುಕಥಾನ್ ರಾತ್ರಿ 9 ಗಂಟೆವರೆಗೂ ಕೂಡ ನಡೆಯುತ್ತೆ. ಅಮೂಲ್ ಫೇಸ್ಬುಕ್ ಪೇಜ್ನಲ್ಲಿ ಈ ಕುಕಥಾನ್ ನಡೀತಾ ಇದೆ. ಇನ್ನು ಕರ್ನಾಟಕದಿಂದ ಶೆಫ್ ಲಖಬೀರ್ ಚಹಲ್ ಅವರು ಕರ್ನಾಟಕದ ಪ್ರಮುಖ ಖಾದ್ಯ ಹೋಳಿಗೆ ಒಬ್ಬಟ್ಟು ತಯಾರಿಸ್ತಾ ಇದ್ದು ಇವತ್ತು ಸಂಜೆ 4 ಗಂಟೆಗೆ ಅಮೂಲ್ ಫೇಸ್ಬುಕ್ ಲೈವ್ನಲ್ಲಿ ವೀಕ್ಷಿಸಬಹುದು. ರಾಷ್ಟ್ರೀಯ ಹಾಲು ದಿನದ ಪ್ರಯುಕ್ತ ಭಾರತದ ಕ್ಷೀರ ಕ್ರಾಂತಿಯ ಹರಿಕಾರ ಮಿಲ್ಕ್ ಮ್ಯಾನ್ ಡಾಕ್ಟರ್ ಕುರಿಯನ್ ಅವರ ಯಶೋಗಾಥೆಯ ಸಣ್ಣದೊಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ವರ್ಗೀಸ್ ಕುರಿಯನ್ 1949ರಲ್ಲಿ ಆನಂದ ಸಂಸ್ಥೆಗೆ ಸೇರಿದಾಗ ಕೇವಲ 28 ವರ್ಷ. ಕುರಿಯನ್ ಅವರ ನಿರಂತರ ಪರಿಶ್ರಮದಿಂದಾಗಿ ಆನಂದ ಕೋಆಪರೇಟಿವ್ ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೇರಿತು. ಹಾಲಿನ ಡೈರಿಯ ಮಾಲೀಕರು ಮತ್ತು ಹಸುವಿನ ಮಾಲೀಕರ ಮಧ್ಯೆ ಉತ್ತಮ ಸೇತುಬಂದು ನಿರ್ಮಿಸುವಲ್ಲಿ ವರ್ಗೀಸ್ ಕುರಿಯನ್ ಯಶಸ್ವಿಯಾಗಿದ್ರು. ಎಮ್ಮೆಗಳೇ ಪ್ರಧಾನವಾಗಿರೋ ಭಾರತದಂತ ರಾಷ್ಟ್ರದಲ್ಲಿ ಕುರಿಯನ್ ಅವರು ಹಾಲಿನ ಕೈಗಾರಿಕೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಲ್ಲದೆ ಎಮ್ಮೆಯ ಹಾಲಿನ ಪುಡಿಯನ್ನ ಉತ್ಪಾದಿಸುವಲ್ಲಿ ಯಶಸ್ವಿಯಾದರು. 1955ರ ಹೊತ್ತಿಗೆ ಅವರ ಈ ಹಾಲಿನ ಉದ್ಯಮ
ಪ್ರತಿದಿನ 20,000 ಲೀಟರ್ ಹಾಲನ್ನ ಉತ್ಪಾದಿಸುವ ಮೂಲಕ ಏಷ್ಯಾದ ಅತಿ ದೊಡ್ಡ ಉದ್ಯಮವಾಗಿ ಬೆಳೀತು. ಈ ಯಶಸ್ವಿಯ ಸಂಪೂರ್ಣ ಗೌರವ ಕುರಿಯನ್ ಅವರಿಗೆ ಸೇರಬೇಕು. ಮುಂದೆ ಇಡೀ ದೇಶದಾದ್ಯಂತ ಆನಂದ್ ಮಾಡೆಲ್ ಫೇಮಸ್ ಆಗಿದ್ದಲ್ಲದೆ ಎಲ್ಲಾ ಹಾಲಿನ ಉದ್ಯಮಗಳು ಆನಂದ್ ಮಾಡೆಲ್ ಅನ್ನೇ ಅನುಸರಿಸಲು ಮುಂದಾದವು. ಸದ್ಯ ದೇಶದಲ್ಲಿ 1 ಕೋಟಿ ರೈತರು ಪ್ರತಿದಿನ 200 ಡೈರಿಗಳಲ್ಲಿ ಬರೋಬ್ಬರಿ 2 ಕೋಟಿ ಲೀಟರ್ನಷ್ಟು ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ವಯಸ್ಸನ್ನೇ ಮೀರಿದ ಪ್ರತಿಭಾವಂತ ಮಕ್ಕಳಿರ್ತಾರೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂತಹ ಪ್ರತಿಭೆಯನ್ನ ಆರಂಭದಲ್ಲೇ ಗುರುತಿಸಬಹುದು. ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು, ಯಾವುದೇ ರಂಗ ಇರಬಹುದು, ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬೂತಿ. ಇಂಥ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇರಬಹುದು ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬೆದಿರಬಹುದು. ಮೇಧಾವಿ ಆಗೋ ಸಾಮರ್ಥ್ಯ ಇರೋ ಅಂತ ಮಕ್ಕಳು ನಿಮಗೆ ಗೊತ್ತಿದ್ರೆ news18.com/ಯಂಗ್ ಜೀನಿಯಸ್ ನಲ್ಲಿ ನೋಂದಾಯಿಸಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ನಂತರ ಯಂಗ್ ಜೀನಿಯಸ್ ವಿಭಾಗಕ್ಕೆ ಭೇಟಿ ನೀಡಿ. ಈ ಮೂಲಕ ನಾವು ಇಂಥ ಮಕ್ಕಳ ಅದ್ಭುತಗಳನ್ನು ಗುರುತಿಸಿ ಸಂಭ್ರಮಿಸಬಹುದು. ಬೈಜೂಸ್ ಯಂಗ್ ಜೀನಿಯಸ್, ಇದು ನ್ಯೂಸ್ 18ನ ಇನಿಷಿಯೇಟಿವ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.